ನವೆಂಬರ್ 18 ಪ್ರತಿ ವರ್ಷ ಈ ದಿನ ಬಂದಾಗ ಜಗತ್ತಿನ 2 ಅತ್ಯಂತ ಪ್ರಸಿದ್ಧ ಚರ್ಚ್ಗಳ ಸಮರ್ಪಣೆಯ ಹಬ್ಬವನ್ನು ಆಚರಿಸಲಾಗುತ್ತೆ. ಬನ್ನಿ ಇವತ್ತು ಆ ಕತೆ ಏನು ಅಂತ ನೋಡೋಣ. ಇದು ಸುಮ್ಮನೆ ಕಲ್ಲು ಗಾರೆ ಕಟ್ಟಡದ ಕತೆ ಅಷ್ಟೇ ಅಲ್ಲ. ಇದರ ಹಿಂದೆ ನಂಬಿಕೆ, ತ್ಯಾಗ ಮತ್ತು ಒಂದು ರೀತಿ ಪುನರ್ಜನ್ಮದ ರೋಚಕ ಕಥೆಯೇ ಇದೆ. ಸರಿ, ಮೊದಲು ಒಂದು ಪ್ರಶ್ನೆ ಬರುತ್ತೆ ಅಲ್ವಾ? ಒಂದು ಕಟ್ಟಡದ ವಾರ್ಷಿಕೋತ್ಸವಕ್ಕೆ ಯಾಕಿಷ್ಟು ಮಹತ್ವ? ಯಾಕೆ ಅದನ್ನ ಇಷ್ಟು ದೊಡ್ಡದಾಗಿ ಆಚರಿಸಬೇಕು? ನಾವು ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ ಹಾಗೆ ನಮಗೆ ಗೊತ್ತಾಗೋದೇನೆಂದ್ರೆ, ಈ ಆಚರಣೆ ಬರೀ ಆರ್ಕಿಟೆಕ್ಚರ್ ಬಗ್ಗೆ ಅಲ್ಲ, ಅದನ್ನೂ ಮೀರಿ ಇದಕ್ಕೊಂದು ತುಂಬಾನೇ ಆಳವಾದ ಅರ್ಥ ಇದೆ. ಹಾಗಾದ್ರೆ ಬನ್ನಿ ಆ ಆಳಕ್ಕೆ ಇಳಿದು ನೋಡೋಣ. ಈ ಮಹಾನ್ ಬೆಸಿಲಿಕಾಗಳ ಅಡಿಪಾಯವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಕಲ್ಲುಗಳ ಕಡೆ ನೋಡಬಾರದು. ಬದಲಿಗೆ ಚರ್ಚ್ನ ಇತಿಹಾಸಕ್ಕೆ ಒಂದು ಸರಿಯಾದ ದಿಕ್ಕು ಕೊಟ್ಟ ಇಬ್ರು ಮಹಾನ್ ವ್ಯಕ್ತಿಗಳನ್ನ ನೋಡಬೇಕು. ಅವ್ರ್ಯಾರು? ಅವರೇ ಸಂತ ಪೇತ್ರ ಮತ್ತು ಸಂತ ಪೌಲ. ಇವರಿಬ್ರನ್ನು ಧರ್ಮಸಭೆಯ ನಂಬಿಕೆಯ ಬೃಹತ್ ಸ್ತಂಭಗಳು ಅಂತಾನೆ ಕರೀತಾರೆ. ಯಾಕಂದ್ರೆ ಒಂದು ಕಡೆ ನೋಡಿದ್ರೆ ಪೇತ್ರ ಬಂಡೆಯಾಗಿ ಚರ್ಚಿನ ಏಕತೆಯ ಸಂಕೇತವಾಗಿ ನಿಲ್ತಾರೆ. ಇನ್ನೊಂದು ಕಡೆ ಪೌಲ ದಣಿವರಿಯದ ಒಬ್ಬ ಮಿಷನರಿಯಾಗಿ ಜಗತ್ತಿನ ಮೂಲೆ ಮೂಲೆಗೂ ಕ್ರಿಸ್ತನ ಸಂದೇಶವನ್ನು ತಲುಪಿಸ್ತಾರೆ. ನೋಡಿ, ಅವರಿಬ್ಬರ ಅಂತ್ಯ ಬೇರೆ ಬೇರೆ ರೀತಿಯಲ್ಲಾಯಿತು ನಿಜ, ಆದರೆ ಅವರಿಬ್ಬರ ಧ್ಯೇಯ ಮಾತ್ರ ಒಂದೇ ಆಗಿತ್ತು. ಸರಿ, ಈಗ ನಾವು ಕಥೆಯಲ್ಲೇ ಸ್ವಲ್ಪ ಹಿಂದೆ ಹೋಗೋಣ, ಒಂದು ಕರಾಳ ಅಧ್ಯಾಯಕ್ಕೆ. ಅದು ಕ್ರಿಸ್ತಶಕ 64ನೇ ಇಸ್ವಿ. ರೋಮ್ ನಗರದಲ್ಲಿ ಒಂದು ಭಯಾನಕ ಬೆಂಕಿ ಅವಘಡ ಆಗತ್ತೆ. ಇತಿಹಾಸಕಾರರು ಹೇಳೋ ಪ್ರಕಾರ ಚಕ್ರವರ್ತಿ ನೀರುನೆ ತನ್ನಗೆ ಬೇಕಾದ ಹಾಗೆ ನಗರವನ್ನ ಮತ್ತೆ ಕಟ್ಟಿಸೋಕೆ ಈ ಬೆಂಕಿ ಹಚ್ಚಿದ್ದು ಅಂತ. ಆದರೆ ಆತ ಏನ್ ಮಾಡ್ದ ಗೊತ್ತಾ? ಆ ಇಡೀ ಆರೋಪವನ್ನು ಅಲ್ಲಿನ ಕ್ರಿಸ್ತರ ಮೇಲೆ ಹೊರಿಸ್ಬಿಟ್ಟ. ಇದೇ ನೀರೋನಿಂದ ಶುರುವಾದ ಕ್ರೈಸ್ತರ ಮೇಲಿನ ಮೊದಲ ವ್ಯವಸ್ಥಿತ ಹಿಂಸೆ. ಆ ಕಾಲದಲ್ಲೇ ಬದುಕಿದ್ದ ಸಂತ ಕ್ಲೆಮೆಂಟ್ ಈ ಘಟನೆ ಬಗ್ಗೆ ಬರೀತಾರೆ. ಅವರು ಧರ್ಮಸಭೆಯ ಶ್ರೇಷ್ಠ ಸ್ತಂಭಗಳನ್ನೇ ಹಿಂಸಿಸಿ ಕೊಲ್ಲಲಾಯಿತು ಅಂತ ಹೇಳ್ತಾರೆ. ಅವರು ಹೇಳಿದ ಆ ಶ್ರೇಷ್ಠ ಸ್ತಂಭಗಳು ಬೇರೆ ಯಾರೂ ಅಲ್ಲ, ಅವರೇ ಸಂತ ಪೇತ್ರ ಮತ್ತು ಸಂತ ಪೌಲ. ಇದೇ ದೌರ್ಜನ್ಯದ ಸಮಯದಲ್ಲಿ ಅವರಿಬ್ರು ರೋಮ್ನಲ್ಲಿ ಹುತಾತ್ಮರಾಗಿದ್ದು. ಆ ಹಿಂಸೆಯ ಕರಾಳ ದಿನಗಳು ಮುಗಿದ್ವು. ಆಮೇಲೆ ಕಥೆ ಒಂದು ಹೊಸ ತಿರುವು ಪಡ್ಕೊಳುತ್ತೆ. ಈಗ ನೋಡೋಣ, ಆ ಮಹಾನ್ ವ್ಯಕ್ತಿಗಳ ತುಂಬ ಸಾಧಾರಣವಾಗಿದ್ದ ಸಮಾಧಿಗಳು ಇಡೀ ಜಗತ್ತೇ ಬೆರಗಿನಿಂದ ನೋಡುವಂತಹ ಭವ್ಯ ದೇವಾಲಯಗಳಾಗಿ ಬದಲಾಗಿದ್ದು ಹೇಗೆ ಅಂತ. ವರ್ಷ 313. ಈ ಒಂದು ಸಂಖ್ಯೆ ಅಕ್ಷರಶಃ ಎಲ್ಲವನ್ನೂ ಬದಲಾಯಿಸಿಬಿಡ್ತು. ಚಕ್ರವರ್ತಿ ಕಾನ್ಸ್ಟಂಟೈನ್ ಕ್ರೈಸ್ತ ಧರ್ಮವನ್ನು ಕಾನೂನುಬದ್ಧಗೊಳಿಸಿದ. ಇದರೊಂದಿಗೆ ಶತಮಾನಗಳಿಂದ ನಡೀತಿದ್ದ ಹಿಂಸೆ, ದೌರ್ಜನ್ಯ ಕೊನೆಗೂ ನಿಂತೋಯಿತು. ಇದು ಕ್ರೈಸ್ತ ಧರ್ಮದ ಇತಿಹಾಸದಲ್ಲಿ ಒಂದು ಹೊಸ ಯುಗದ ಆರಂಭವೇ ಆಗಿತ್ತು. ಈ ದೊಡ್ಡ ಬದಲಾವಣೆ ಆದ್ಮೇಲೆ ಏನಾಯ್ತು ಅಂದ್ರೆ, ಸಂತ ಪೇತ್ರರ ಸಮಾಧಿಯಿದ್ದ ವ್ಯಾಟಿಕನ್ ಬೆಟ್ಟ ಮತ್ತು ಸಂತ ಪೌಲರ ಸಮಾಧಿಯಿದ್ದ ಓಸ್ಟಿಯನ್ ಮಾರ್ಗ, ಇವೆರಡೂ ದೊಡ್ಡ ಯಾತ್ರಾಸ್ಥಳಗಳಾದ್ವು. ಇದನ್ನ ಗಮನಿಸಿದ ಚಕ್ರವರ್ತಿ ಕಾನ್ಸ್ಟಂಟೈನ್ ಆ ಪವಿತ್ರ ಜಾಗಗಳ ಮೇಲೇನೆ ಭವ್ಯವಾದ ಬೆಸಿಲಿಕಾಗಳನ್ನ ಕಟ್ಟೋಕೆ ಆದೇಶ ಕೊಟ್ಟ. ಕೊನೆಗೆ ಸುಮಾರು 324ನೇ ಇಸ್ವಿಯಲ್ಲಿ ಪೋಪ್ ಸಿಲ್ವೆಸ್ಟರ್ ಈ ಎರಡೂ ಚರ್ಚ್ಗಳನ್ನ ದೇವರಿಗೆ ಸಮರ್ಪಣೆ ಮಾಡಿದ್ರು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಕೇಳಿ, ಮುಂದಿನ 1,500 ವರ್ಷಗಳಲ್ಲಿ ಈ ಎರಡೂ ಬೆಸಿಲಿಕಾಗಳು ಅದೆಷ್ಟೋ ಬದಲಾವಣೆಗಳನ್ನ ಕಂಡುವು. ಅವುಗಳ ಇತಿಹಾಸ ಒಂದೇ ರೀತಿ ಶುರುವಾದ್ರೂ ಆಮೇಲೆ ಅವುಗಳ ಪಯಣ ಮಾತ್ರ ಬೇರೆ ಬೇರೆ ದಿಕ್ಕಲ್ಲಿ ಸಾಗಿತ್ತು. ಮೊದಲು ಸಂತ ಪೇತ್ರರ ಬೆಸಿಲಿಕಾ ಕಥೆ ನೋಡೋಣ. ಆ ಮೂಲ ಚರ್ಚ್ ಇದೆಯಲ್ಲ, ಅದು ಸುಮಾರು 1000 ವರ್ಷಗಳ ಕಾಲ ಹಾಗೇ ಇತ್ತು. ಆದರೆ 14ನೇ ಶತಮಾನ ಬರುವಷ್ಟರಲ್ಲಿ ಅದು ತುಂಬನೇ ಹಳೆಯದಾಗಿ ಬೀಡೋ ಸ್ಥಿತಿಗೆ ಬಂದಿತ್ತು. ಹಾಗಾಗಿ 1505ರಲ್ಲಿ ಅದನ್ನ ಕೆಡವಿ ಇವತ್ತು ನಾವೆಲ್ಲ ನೋಡುವ ಈ ಬೃಹತ್ ಬೆಸಿಲಿಕಾವನ್ನ ಕಟ್ಟೋಕ್ ಶುರು ಮಾಡಿದ್ರು. ಯೋಚನೆ ಮಾಡಿ, ಇದನ್ನ ಕಟ್ಟಿ ಮುಗಿಸೋಕೆ ಬರೋಬ್ಬರಿ 120 ವರ್ಷಗಳು ಬೇಕಾಯ್ತು. 21 ಪೋಪ್ಗಳ ಆಳ್ವಿಕೆಗಳ ಬದಲಾದವು. ಇನ್ನು ಸೆಂಟ್ ಪೌಲರ ಬೆಸಿಲಿಕಾ, ಇದರ ಕಥೆನೂ ತುಂಬಾನೇ ಕುತೂಹಲಕಾರಿ. ಶತಮಾನಗಳ ಕಾಲ ಇದನ್ನ ಇನ್ನಷ್ಟು ದೊಡ್ಡದಾಗಿ ಮಾಡ್ತಾ ಸುಂದರಗೊಳಿಸ್ತಾ ಬರಲಾಗಿತ್ತು. ಆದರೆ 1523ರಲ್ಲಿ ಒಂದು ದೊಡ್ಡ ಬೆಂಕಿ ದುರಂತ ಆಗತ್ತೆ. ಅದರಲ್ಲಿ ಈ ಬೆಸಿಲಿಕಾ ಬಹುತೇಕ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಆದ್ರೂ ನೋಡಿ, ಇಡೀ ಕ್ರೈಸ್ತ ಪ್ರಪಂಚ ಒಟ್ಟಾಗಿ ಸಹಾಯ ಮಾಡಿ ಅದನ್ನ ಮತ್ತೆ ಮೊದಲಿನ ಹಾಗೆ ಕಟ್ಟಿ 1854ರಲ್ಲಿ ಮತ್ತೊಮ್ಮೆ ಸಮರ್ಪಣೆ ಮಾಡಲಾಯಿತು. ಸರಿ, ಇಷ್ಟೊತ್ತು ಇತಿಹಾಸ ನೋಡಿದ್ವಿ. ಈಗ ನಾವು ಶುರು ಮಾಡಿದ್ವಲ್ಲ, ಆ ಮೊದಲನೇ ಪ್ರಶ್ನೆಗೆ ವಾಪಸ್ ಬರೋಣ. ಒಂದು ಕಟ್ಟಡದ ಆಚರಣೆ ಯಾಕಿಷ್ಟೊಂದು ಮುಖ್ಯ ಅಂತ. ಯಾಕಂದ್ರೆ ಉತ್ತರ ಎಲ್ಲಿದೆ ನೋಡಿ. ಈ ಬೆಸಿಲಿಕಾಗಳು ಬರೀ ಕಲ್ಲು ಸಿಮೆಂಟಿನ ಕಟ್ಟಡಗಳಲ್ಲ, ಅವು ಅದಕ್ಕಿಂತ ದೊಡ್ಡದಾದ ಆಳವಾದ ಅರ್ಥವನ್ನ ಹೊತ್ತಿರುವ ಸಂಕೇತಗಳು. ಇದರ ಮೂಲ ಇರೋದು ಯೇಸು ಪೇತ್ರನಿಗೆ ಹೇಳಿದ ಒಂದು ಮಾತಿನಲ್ಲಿ, ನೀನೇ ಪೇತ್ರ ಅಂದ್ರೆ ಬಂಡೆ, ಇದೇ ಬಂಡೆಯ ಮೇಲೆ ನಾನು ನನ್ನ ಧರ್ಮಸಭೆಯನ್ನ ಕಟ್ತೇನೆ.
ಪಾತಾಳದ ಶಕ್ತಿಗಳು ಎಂದಿಗೂ ಅದರ ಮೇಲೆ ಜಯ ಸಾಧಿಸೋಲ್ಲ ಅಂತ. ಈ ಮಾತುಗಳು ಧರ್ಮಸಭೆ ಅನ್ನೋದು ಎಷ್ಟು ದೃಢವಾದ ಅಡಿಪಾಯದ ಮೇಲೆ ನಿಂತಿದೆ ಅನ್ನೋದನ್ನು ತೋರಿಸುತ್ತೆ. ಆ ಅಡಿಪಾಯ, ಆ ಬಂಡೆಯೇ ಪೇತ್ರ. ಹಾಗಾಗಿ ಇಲ್ಲಿರೋ ಮುಖ್ಯವಾದ ವಿಷಯ ಏನು ಅಂದ್ರೆ, ಇಲ್ಲಿನ ಭೌತಿಕ ಅಡಿಪಾಯ ಆಧ್ಯಾತ್ಮಿಕ ಅಡಿಪಾಯದ ಒಂದು ಪ್ರತಿಬಿಂಬ. ಹೇಗೆ ಈ ಬೆಸಿಲಿಕಾಗಳು ಪ್ರೇಷಿತರ ಸಮಾಧಿಗಳ ಮೇಲೆ ನಿಂತಿದೆಯೋ, ಅದೇ ರೀತಿ ಇಡೀ ವಿಶ್ವ ಚರ್ಚ್ ಅವರ ಜೀವನ, ಅವರ ಸೇವೆ ಮತ್ತು ಅವರು ಸುರಿಸಿದ ರಕ್ತದ ಮೇಲೆ ನಿಂತಿದೆ. ಪೇತ್ರ ಏಕತೆಯ ಸಂಕೇತ ಆದರೆ, ಪೌಲ ಜಗತ್ತಿಗೆ ಸುವಾರ್ತೆಯನ್ನು ಸಾರುವ ಧ್ಯೇಯದ ಸಂಕೇತ. ಈ ಪ್ರೇಷಿತರ ಮಹತ್ವ ಇವತ್ತಿಗೂ ಜೀವಂತವಾಗಿದೆ ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಇದೆ. ಅದೇ ಆಡ್ ಲಿಮಿನಾ ಅಪೋಸ್ಟೋಲೋರಮ್ ಅನ್ನೋ ಪದ್ಧತಿ. ಇದರ ಸರಳ ಅರ್ಥ ಪ್ರೇಷಿತರ ಹೊಸ್ತಿಲಿಗೆ ಅಂತ. ಈ ಪದ್ಧತಿಯ ಪ್ರಕಾರ ಏನಾಗತ್ತೆ ಅಂದ್ರೆ, ಜಗತ್ತಿನ ಪ್ರತಿಯೊಬ್ಬ ಬಿಷಪ್ ಪ್ರತಿ 5 ವರ್ಷಕ್ಕೊಮ್ಮೆ ರೋಮ್ಗೆ ಹೋಗ್ತಾರೆ. ಅಲ್ಲಿ ಪೋಪ್ರನ್ನ ಭೇಟಿ ಮಾಡಿ ಪೇತ್ರ ಮತ್ತು ಪೌಲರ ಸಮಾಧಿಗಳಿಗೂ ಭೇಟಿ ನೀಡ್ತಾರೆ. ಇದು ಒಂದು ರೀತಿ ಚರ್ಚ್ನ ಮೂಲ ಅಡಿಪಾಯಕ್ಕೆ ತಮ್ಮ ನಿಷ್ಠೆಯನ್ನ ಮತ್ತೊಮ್ಮೆ ದೃಢಪಡಿಸೋ ಹಾಗೆ. ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ಪೇತ್ರ ಮತ್ತು ಪೌಲರ ಜೀವನ, ಅವರ ಮರಣ ಇಡೀ ವಿಶ್ವ ಚರ್ಚೆಗೆ ಒಂದು ಭದ್ರವಾದ ಅಡಿಪಾಯವಾಯಿತು. ಹಾಗಾದರೆ ನಮ್ಮ ಜೀವನ, ನಮ್ಮ ನಂಬಿಕೆ, ನಮ್ಮ ಕೆಲಸಗಳು ಇವು ಯಾವುದಕ್ಕೆ ಅಡಿಪಾಯ ಆಗ್ತಿವೆ? ಇದೊಂದು ನಾವೆಲ್ಲರೂ ನಮ್ಮನ್ನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಲ್ವಾ?